ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಮಿಸ್ಟಿಕ್ ಕೆರಾಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋದು ಸಾಮಾನ್ಯವಾದ ಒಂದು ರೀಡಿಂಗ್ ಅಲ್ಲ. ಇದು ಸಾಕ್ಷಾತ್ ಸಾಯಿಬಾಬಾ ಅವರ ಆಶೀರ್ವಾದ. ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ತಳಮಳ ಇದ್ದರೆ, ನನ್ನ ಲೈಫಲ್ಲಿ ಯಾಕೆ ಹೀಗಿದೆ, ಮುಂದೆ ಏನಾಗುತ್ತೋ ಏನೋ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇದ್ದರೆ, ಈ ಒಂದು ವಿಡಿಯೋ ಖಂಡಿತ ನಿಮಗಾಗಿನೇ. ನೀವು ಈ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿದ್ದೀರಾ ಅಂದ್ರೇ ಅದು ಖಂಡಿತ ಆಕಸ್ಮಿಕ ಅಲ್ಲ. ಇದು ಸಾಯಿಬಾಬಾ ಅವರ ಆಜ್ಞೆ ಆಗಿರುತ್ತೆ. ನಿಮ್ಮ ಸಂಕಟ ಬಾಬಾರವರಿಗೆ ಕೇಳಿಸಿದೆ, ಅದಕ್ಕೆ ಅವರೇ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಬಂದಿದ್ದಾರೆ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಈಗ ಅಸಲಿಗೆ ಏನು ನಡೀತಿದೆ, ಬಾಬಾ ಅವರು ನಿಮಗೆ ಯಾವ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ, ಮತ್ತು ನಿಮ್ಮ ಮುಂದಿರೋ ಸುಖದ ಹಾದಿ ಯಾವುದು. ಬಾಬಾ ಯಾವತ್ತೂ ಹೇಳ್ತಾರೆ, ನನ್ನ ನಂಬಿರೋರನ್ನು ನಾನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಹಾಗಾಗಿ ಸ್ವಲ್ಪ ಹೊತ್ತು ಎಲ್ಲ ಟೆನ್ಷನ್ನ ಮರೆತು ನಿಮ್ಮ ಮನಸ್ಸನ್ನು ಬಾಬಾರವರ ಪಾದದ ಹತ್ರ ಇಟ್ಟು ಪ್ರೀತಿಯಿಂದ ಅವರನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮೆಲ್ಲ ಪ್ರಶ್ನೆಗೆ ಯಾವುದಾದ್ರೂ ಒಂದು ಸೂಚನೆಯನ್ನು, ಮಾರ್ಗದರ್ಶನವನ್ನು ನೀಡಲಿಕ್ಕೆ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋರು ವಿಡಿಯೋದಲ್ಲಿ ಕಾಣ್ತಿರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. 3 ಕಾರ್ಡ್ ಕಾಣ್ತಿದೆ ಅಲ್ವಾ? 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡ್, ನಿಮ್ಮ ಅಂತರಾತ್ಮ ಹೇಳುವಂಥ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಸಾಯಿಬಾಬಾ ಅವರ ಒಂದು ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಜೀವನದಲ್ಲಿ ನೀವು ಪಡಿಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಸಾಯಿರಾಮ್ ಅನ್ನೋದನ್ನು ಟೈಪ್ ಮಾಡಿ. ಯಾರಿಗೆ ಈ ಒಂದು ಕಾರ್ಡಲ್ಲಿ ಬಂದಿರೋ ಮೆಸೇಜಸ್ ರೆಸೊನೇಟ್ ಆಗಿದೆ ಅವರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋದಲ್ಲಿ ಕಾಣ್ತಿರೋ ಒಂದು ಬ್ರೇಸ್ಲೆಟ್, ಇದು 7 ಚಕ್ರ ಇರುವಂಥದ್ದು. ಅಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ 5 in 1 ಅಂತ ಹೇಳಿದ್ರೆ 7 ಚಕ್ರ, ಆಕಾಶಿಕ್ ರೆಕಾರ್ಡಲ್ಲಿ ಬರುವಂಥ ಕಾರ್ಮಿಕ್ ನಂಬರ್ ಆಗಿರ್ಬೋದು, ಮಾಸ್ಟರ್ ನಂಬರ್ ಆಗಿರ್ಬೋದು, ಅದನ್ನು ಕೂಡ ಆ್ಯಡ್ ಮಾಡಿರ್ತೀವಿ. ಅಷ್ಟೇ ಅಲ್ಲದೆ ನಿಮಗೆ ಆಸ್ಟ್ರಾಲಜಿನಲ್ಲಿ ನಿಮ್ಮ ರಾಶಿ, ನಕ್ಷತ್ರ, ಲಗ್ನ ಅದರ ಪ್ರಕಾರ ಬರುವಂಥ ಕ್ರಿಸ್ಟಲ್ಗಳನ್ನು ಕೂಡ ಆ್ಯಡ್ ಮಾಡ್ತೀವಿ. ಮತ್ತು ನ್ಯೂಮರಾಲಜಿನಲ್ಲಿ ನಿಮ್ಮ ಒಂದು ಲಕ್ಕಿ ನಂಬರ್ ಯಾವುದು, ಲೈಫ್ ಪಾತ್ ಯಾವುದು, ಸೋಲ್ ಅರ್ಚ್ ನಂಬರ್ ಯಾವುದು, ಇದೆಲ್ಲದನ್ನು ಸೇರಿ ಅದರಿಂದ ಕೂಡ ನಾವು ಕ್ರಿಸ್ಟಲನ್ನು ಇದಕ್ಕೆ ಆ್ಯಡ್ ಮಾಡಿರ್ತೀವಿ. ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಿಮಗೆ ಪ್ರೊಟೆಕ್ಷನ್ ಸಿಗೋದಕ್ಕೆ, ಮತ್ತು ನಿಮ್ಮ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಯಾವೆಲ್ಲ ಇಶ್ಯೂಸ್ ಇದೆ ನಿಮ್ಮ ಲೈಫಲ್ಲಿ ಎಲ್ಲದು ಕೂಡ ಒಂದು ಸಮತೋಲನದಕ್ಕೆ, ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಎಲ್ಲ ಒಂದು ಕ್ರಿಸ್ಟಲ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿರ್ತೀವಿ. ಯಾರಿಗೆಲ್ಲ ಬೇಕಾಗಿದೆ ಅವರು ವಿಡಿಯೋದಲ್ಲಿ ಕಾಣ್ತಿರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಶ್ರೀ ಸಾಯಿಬಾಬಾ ಅವರ ಸ್ಪಷ್ಟ ಸೂಚನೆ ಏನಂದರೆ, ನೀವು ಯಾರಾದರೂ ಒಬ್ಬರ ಗುರುನೋ ಅಥವಾ ಬೇರೆ ಯಾರನ್ನಾದರೂ ಕೂಡ, ಅಥವಾ ನಿಮ್ಮ ಆತ್ಮವನ್ನೇ ಕೂಡ ಗುರುವಾಗಿ ನೀವು ಕಂಡುಕೊಳ್ಳೋ ಒಂದು ಸಮಯ ಬಂದಿದೆ. ನಿಮ್ಮ ದಾರಿಲಿ ತಪ್ಪಿಲ್ಲ, ಆದರೆ ನೀವು ಸರಿಯಾದ ದಾರಿಲೇ ಇದ್ದೀರಾ. ನೀವು ಇನ್ನೂ ಆಳವಾಗಿ ಅದನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ನೀವು ಜೀವನದಲ್ಲಿ ಒಂದು ಲೆಸನ್ನ ಕಲಿತಾ ಇದ್ದೀರಾ. ನಿಮ್ಮ ಅನುಭವಗಳು ಏನಿದೆ ಅದೇ ನಿಮಗೆ ಶಿಕ್ಷಣವನ್ನು ಕೊಡ್ತಾ ಇದೆ. ಕೆಲವರಿಗೆ ಇದು ಗುರು ಪ್ರವೇಶ ಕೂಡ ಆಗಿರ್ಬೋದು, ಇಲ್ಲಾಂದರೆ ಸ್ವತಃ ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡೋ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಾ. ಇದು ಸೋಲ್ ಅವೇಕ್ನಿಂಗ್ ಕಾರ್ಡ್ ಅಂತ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಸೋಲ್ ಅವೇಕ್ನಿಂಗ್ ಆಗ್ತಾ ಇದೆ. ನಿಮ್ಮ ಒಳಗಿನ ಧ್ವನಿ ಈಗ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಆದ್ದರಿಂದ ಹೊರಗಡೆ ಏನಿದೆ, ಯಾರೇ ಹೇಳಿದ್ರೂ ಕೂಡ ನೀವು ಕೇಳೋದಿಲ್ಲ. ನಿಮ್ಮ ಆತ್ಮದ ಮಾತನ್ನೇ ನೀವು ಕೇಳುವಂಥದ್ದು. ನಿಮ್ಮ ಇಂಟ್ಯೂಷನ್ ಪವರ್ ಇನ್ನೂ ಜಾಸ್ತಿ ಆಗಬೇಕು. ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಕೂಡ ಇನ್ನೂ ಜಾಸ್ತಿ ಆಗಬೇಕು. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ಕ್ರಿಸ್ಟಲಲ್ಲಿ ಕೂಡ ನಾವು ಕೆಲವೊಂದು ರೆಮಿಡೀಸನ್ನು ನೋಡ್ಬೋದಾಗಿರುತ್ತೆ. ಅಮೆಥಸ್ಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಪಿರಿಚುವಲ್ ಇಂಟ್ಯೂಷನ್ ಪವರ್ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ. ಮೆಡಿಟೇಷನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡಿ ದೈವಿಕ ಸಂದೇಶಗಳು ನಿಮಗೆ ಸ್ಪಷ್ಟವಾಗಿ ಸಿಗೋ ರೀತಿ ಮಾಡುತ್ತೆ. ಲ್ಯಾಪಿಸ್ ಲಜೂಲಿ ಇದು ನಿಮ್ಮ ಇಂಟ್ಯೂಷನ್ ಪವರನ್ನು ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಒಂದು ವಿಷನ್ಸ್ ಕಾಣಿಸ್ತಿರುತ್ತೆ, ಮುಂದೆ ಆಗೋದು ಏನು ಅನ್ನೋದು ಕೆಲವರಿಗೆ ಅದು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಕಾಣೋ ರೀತಿ ಮಾಡುತ್ತೆ. ಗುರುಗಳ ಮಾರ್ಗದರ್ಶನ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸಾಯಿಬಾಬಾ ಅವರ ಸಂದೇಶ, ಗುರು ಇಲ್ಲದ ಜ್ಞಾನ ಅಂಧಕಾರ, ಆದರೆ ನಿನ್ನೊಳಗಿರೋ ಗುರು ಜಾಗೃತವಾಗಿದ್ದರೆ ಜೀವನವೇ ಪ್ರಕಾಶವಾಗುತ್ತೆ ಅನ್ನೋದಾಗಿರುತ್ತೆ.
ವಿಡಿಯೋದಲ್ಲಿ ಕಾಣ್ತಿರೋ ಒಂದು ಬ್ರೇಸ್ಲೆಟ್ ಏನಿದೆ ಇದು ಸಾಮಾನ್ಯವಾದ ಒಂದು ಕಾಂಬಿನೇಷನ್ ಅಲ್ಲ. ಇದು ಸಂಪತ್ತು, ಯಶಸ್ಸು ಮತ್ತು ಆತ್ಮವಿಶ್ವಾಸದ ಒಂದು ಮ್ಯಾಗ್ನೆಟ್ ರೀತಿ ಕೆಲಸ ಮಾಡುತ್ತೆ. ಸಿಟ್ರೇನ್ ಏನಿದೆ ಇದು ಮ್ಯಾನಿಫೆಸ್ಟೇಷನ್ ಸ್ಟೋನ್ ಅಂತಲೇ ಹೇಳ್ತೀವಿ. ಹಣ, ಅವಕಾಶಗಳು, ಪಾಸಿಟಿವ್ ಎನರ್ಜಿ ನಿಮ್ಮ ಕಡೆ ಬರೋ ರೀತಿ ಮಾಡುತ್ತೆ. ಪೈರೇಟ್ ಏನಿದೆ ಇದು ವ್ಯಾಪಾರದಲ್ಲಿ ಆಗಿರ್ಬೋದು ಮತ್ತು ರಕ್ಷಣೆ ಸ್ಟೋನ್ ಅಂತ ಕೂಡ ಹೇಳ್ಬೋದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇವೆರಡನ್ನೂ ಒಟ್ಟಿಗೆ ಬಳಸೋದ್ರಿಂದ ಹಣ ಬರೋದು ಮಾತ್ರ ಅಲ್ಲ, ಹಣ ಉಳಿಯುತ್ತೆ ಕೂಡ. ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ವಿಡಿಯೋದಲ್ಲಿ ಕಾಣ್ತಿರೋ ಇನ್ನೊಂದು ಬ್ರೇಸ್ಲೆಟ್ ಇದು ಮನಿ ಮ್ಯಾಗ್ನೆಟ್ ಅಂತಲೇ ತುಂಬಾ ಫೇಮಸ್ ಆಗಿದೆ. ಆದರೆ ಹೊರಗಡೆ ತಗೊಳ್ಳೋದ್ರಿಂದ ಅವರು ನಿಮ್ಮ ಹೆಸರಲ್ಲಿ ನಿಮಗೆ ಸರಿ ಹೊಂದುತ್ತೋ ಇಲ್ವೋ ಅನ್ನೋದನ್ನು ನೋಡಿ ಮಾಡ್ಕೊಳ್ಳೋದಿಲ್ಲ. ನಮ್ಮ ಕಡೆ ನೀವು ತಗೊಳ್ಳೋದ್ರಿಂದ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಇದು ಸರಿ ಹೋಗುತ್ತಾ ನಿಮಗೆ, ಅಥವಾ ನಿಮ್ಮ ಒಂದು ನ್ಯೂಮರಾಲಜಿನ ನೋಡ್ತೀವಿ ಅದರ ಪ್ರಕಾರ ನಿಮಗೆ ಸರಿ ಹೋಗುತ್ತಾ, ಯಾವುದು ನಿಮಗೆ ಸರಿ ಹೋಗೋ ಒಂದು ಕ್ರಿಸ್ಟಲ್ ಅನ್ನೋದನ್ನು ನೋಡಿ ನಿಮಗೆ ಕಸ್ಟಮೈಸ್ ಆಗಿರೋದನ್ನು ಮಾಡಿಕೊಡ್ತೀವಿ. ಹಾಗಾಗಿ ಯಾರಿಗೆಲ್ಲ ಬೇಕಾಗಿದೆ ಸ್ಕ್ರೀನಲ್ಲಿ ಕಾಣೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಒಂದು ಕಾರ್ಡ್ ಹೇಳೋದೇನೆಂದರೆ, ನೀವು ಯಾರ ಜೊತೆಲೂ ಆತ್ಮದ ಒಂದು ಮಟ್ಟದಲ್ಲಿ ಸಂಪರ್ಕದಲ್ಲಿದ್ದೀರಾ ಅನ್ನೋದು ಕಾಣ್ತಿದೆ. ನೀವು ಮಾತಾಡ್ತಾ ಇದ್ದರೂ ಕೂಡ ನಿಮ್ಮ ಎನರ್ಜಿ, ನಿಮ್ಮ ಭಾವನೆಗಳು ಅವರಿಗೆ ತಲುಪ್ತಾ ಇದೆ. ಅವರದು ನಿಮ್ಮವರೆಗೂ ಬರ್ತಾ ಇದೆ. ಅವ್ರು ಹೇಳುವಂಥ ಒಂದು ಮೆಸೇಜಸ್ ಏನಿದೆ, ಅವರು ನೆನೆಸ್ಕೊಂಡು ಕೂಡಲೇ ನೀವು ಫೋನ್ ಮಾಡಿರ್ತೀರ, ಅಥವಾ ನೀವು ನೆನೆಸ್ಕೊಂಡು ಕೂಡಲೇ ಅವರು ಫೋನ್ ಮಾಡಿರ್ತೀರ. ಯಾಕೆ ಈ ರೀತಿ ಆಗ್ತಿದೆ ಅಂದರೆ ಅದಕ್ಕೆಲ್ಲ ಕಾರಣ ಟೆಲಿಪತಿನೇ ಹೌದು. ಇದೊಂದು ಆತ್ಮಗಳ ಸಂಪರ್ಕ ಅಂತ ಕೂಡ ಹೇಳ್ಬೋದು. ನೀವು ದೂರದಲ್ಲಿದ್ದರೂ ಆತ್ಮಗಳು ಎಂದಿಗೂ ದೂರ ಆಗೋದಿಲ್ಲ. ನೀವು ಯಾರನ್ನು ತುಂಬ ಗಾಢವಾಗಿ ಹಚ್ಕೊಂಡಿದ್ದೀರಾ, ಇದು ಒಂದು ಟ್ವಿನ್ ಫ್ಲೇಮ್ ಆಗಿರ್ಬೋದು, ಅಥವಾ ಸೋಲ್ಮೇಟ್ ಎನರ್ಜಿ ಕೂಡ ಆಗಿರ್ಬೋದು. ಯಾರಾದರೂ ನಿಮ್ಮ ಬಗ್ಗೆ ತುಂಬ ಯೋಚನೆ ಕೂಡ ಮಾಡ್ತಿದ್ದಾರೆ ಅಂತ ಕಾಣ್ತಿದೆ. ಕೆಲವೊಂದು ಸಲ ಇದು ದೈವಿಕ ಸಂದೇಶಗಳು ಮನಸ್ಸಿಗೆ ಬರೋದು ಕೂಡ ಕಾಣಿಸ್ಬಹುದು. ಆದರೆ ಒಂದು ಎಚ್ಚರಿಕೆ ಏನೆಂದರೆ, ಟೆಲಿಪತಿನಲ್ಲಿ ಎಲ್ಲನೂ ಪಾಸಿಟಿವ್ ಆಗಿರೋದಿಲ್ಲ. ಕೆಲವೊಂದು ಸಲ ನೆಗೆಟಿವ್ ಎನರ್ಜಿ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ಎನರ್ಜಿ ಪ್ರೊಟೆಕ್ಷನ್ ತುಂಬಾ ಅವಶ್ಯಕತೆ ಇರುತ್ತೆ. ಈ ಒಂದು ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದಾದರೆ ಕ್ರಿಸ್ಟಲ್ ರೆಮಿಡೀಸನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಲ್ಯಾಪಿಸ್ ಲಜೂಲಿ ಯೂಸ್ ಮಾಡ್ಬೋದು, ಅಮೆಥೈಸ್ಟ್ ಯೂಸ್ ಮಾಡ್ಬೋದು, ಬ್ಲ್ಯಾಕ್ ಟರ್ಮಲಿನ್, ರೋಸ್ ಕ್ವಾರ್ಟ್ಸ್ ಇದೆಲ್ಲದನ್ನು ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಪ್ರೊಟೆಕ್ಷನ್ ಪವರ್ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಈಗ ಅನುಭವಿಸ್ತಾ ಇರೋದು ನಿಜವಾಗ್ಲೂ ಸ್ಪಿರಿಚುವಲ್ ಕನೆಕ್ಷನ್ ಆಗಿರ್ಬೋದು. ಆದರೆ ಭಾವನೆಗೂ ಬುದ್ಧಿಗೂ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಸಾಯಿಬಾಬಾ ನಿಮ್ಮನ್ನು ಗೈಡ್ ಮಾಡ್ತಿದ್ದಾರೆ. ಆದರೆ ನಿಮ್ಮ ಎನರ್ಜಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಲ್ವಾ? ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಕ್ರಿಸ್ಟಲ್ನಲ್ಲಿ ಪರಿಹಾರಗಳನ್ನು ನಾವು ಪಡ್ಕೋಬೋದಾಗಿರುತ್ತೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು, ಅಥವಾ ಯಾರಾದರೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅದನ್ನು ತಡೆಗಟ್ಟೋದು ಹೇಗೆ ಆಗಿರ್ಬೋದು, ಮತ್ತು ಎಜುಕೇಷನ್ ಸಂಬಂಧಪಟ್ಟಿರುವಂಥದ್ದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು. ಇದಿಷ್ಟೇ ಅಲ್ಲದೆ ತುಂಬ ಜನಕ್ಕೆ ಒಂದು ಸಕ್ಸಸ್ ಸಿಗಬೇಕು ಅಂತ ಆಸೆ ಇರುತ್ತೆ. ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನಿರುತ್ತೆ, ಮನೆಗೆ ಆಗಿರ್ಬೋದು, ಮನೆ ತಗೋಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಡ್ತಿರ್ತಾರೆ, ಆದರೆ ಸಾಧ್ಯ ಆಗಿರೋದಿಲ್ಲ. ಕೆಲವರಿಗೆ ಸ್ಪಿರಿಚುವಲಿ ತುಂಬ ಗ್ರೋತ್ ಆಗಬೇಕು ಅಂತ ಆಸೆ ಇರುತ್ತೆ. ಅವರಿಗಾಗಿ ತುಂಬ ಎಜುಕೇಷನ್ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇರುತ್ತೆ. ಈ ರೀತಿ ಯಾವೆಲ್ಲ ಒಂದು ಡಿಸೈರ್ಸ್ ಇದೆ ನಿಮ್ಮದು, ಅದೆಲ್ಲದನ್ನು ಕೂಡ ಫುಲ್ಫಿಲ್ ಮಾಡೋದಕ್ಕೆ ಕೂಡ ನಾವು ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಇದೊಂದು ಸಾಮಾನ್ಯವಾದ ಸೂಚನೆ ಅಲ್ಲ. ಸಾಯಿಬಾಬಾರವರ ದಿವ್ಯ ಅಗ್ನಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದೆ. ಧೂನಿ ಅಂದ್ರೇ ಪವಿತ್ರವಾದ ಒಂದು ಅಗ್ನಿ, ಅಂದರೆ ಶುದ್ಧೀಕರಣ ಮಾಡುವಂಥದ್ದು, ಕರ್ಮಗಳನ್ನು ಸುಡುವ ಶಕ್ತಿ ಅಂತ ಕೂಡ ನಾವು ಯೋಚನೆ ಮಾಡ್ಬೋದು. ಸಾಯಿಬಾಬಾ ಅವರ ಸಂದೇಶ ನಿನ್ನ ನೋವು, ನಿನ್ನ ಭಯ, ನಿನ್ನ ಕಷ್ಟ ಎಲ್ಲದನ್ನು ಕೂಡ ಈ ಅಗ್ನಿಗೆ ಅರ್ಪಣೆ ಮಾಡಿ ಅದನ್ನು ಸುಟ್ಟು ನಾನು ಶುದ್ಧ ಮಾಡ್ತೀನಿ ಅನ್ನೋದು ಹೇಳ್ತಾ ಇದ್ದಾರೆ. ನೀವು ಒಂದು ಹೆವಿ ಕಾರ್ಮಿಕ್ ಕ್ಲೆನ್ಸಿಂಗ್ ಹಂತದಲ್ಲಿದ್ದೀರಾ. ಕಾರ್ಮಿಕ್ ಕ್ಲೆನ್ಸಿಂಗ್ ಅಂದರೆ ಆಕಾಶಿಕಲ್ಲಿ ಬರುವಂಥದ್ದು. ಯಾರಿಗೆಲ್ಲ ಆಕಾಶಿಕ್ ರೀಡಿಂಗ್ ಬೇಕಾಗಿರುತ್ತೆ ಅವರು ನಮ್ಮನ್ನು ಸಂಪರ್ಕ ಮಾಡಬಹುದು. ಕೆಲವರಿಗೆ ಹಳೆ ನೋವುಗಳು, ನೆಗೆಟಿವ್ ಪ್ಯಾಟ್ರನ್ಸ್ ಈಗ ಕೊನೆಯಾಗೋ ಒಂದು ಸಮಯ ಬಂದಿದೆ. ಕೆಲವರಿಗೆ ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ದೃಷ್ಟಿ ನಿವಾರಣೆಯನ್ನು ಸೂಚನೆ ಕೂಡ ಆಗಿರ್ಬೋದು. ನೀವು ಒಳಗೆ ತುಂಬ ಬದಲಾವಣೆ ಅನುಭವಿಸ್ತಾ ಇದ್ದೀರಾ. ನಿಮಗೆ ಕೆಲವೊಂದು ಸಲ ಏನೋ ಕಳೆದುಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಆದರೆ ಅದು ನಷ್ಟ ಅಲ್ಲ, ಶುದ್ಧೀಕರಣ ಪ್ರಕ್ರಿಯೆ ಕೂಡ ಆಗಿರಬಹುದು.
ಸ್ವಲ್ಪ ದಿನಗಳ ಕಾಲ ನಿಮ್ಮ ಜೀವನ ತುಂಬ ಹಾರ್ಡಾಗಿರುತ್ತೆ, ಕಠಿಣವಾಗಿರುತ್ತೆ. ಎಮೋಷ್ನಲ್ ಆಗಿ ತುಂಬ ಡ್ರೇನ್ ಆಗಿ ಕೂಡ ನೀವು ಫೀಲ್ ಆಗ್ತೀರಾ. ಯಾಕೆ ಅಂದರೆ ಇದು ಶುದ್ಧೀಕರಣದ ಸಮಯ. ಇದು ಸಾಯಿಬಾಬಾರವರ ಕೈಯಲ್ಲಿ ನಡೆಯೋ ಒಂದು ಪರಿವರ್ತನೆ. ಈ ಒಂದು ಎನರ್ಜಿ ಡ್ರೈನ್ ಆಗಬಾರ್ದು ಅಂದರೆ ನೀವು ಕೆಲವೊಂದು ಕ್ರಿಸ್ಟಲ್ಗಳಲ್ಲಿ ಪರಿಹಾರವನ್ನು ತಗೋಬೋದಾಗಿರುತ್ತೆ. ಅದು ಬ್ಲ್ಯಾಕ್ ಟರ್ಮಲಿನ್ ಆಗಿರ್ಬೋದು, ಸೆಲೆನೈಟ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್, ಕಾರ್ನೇಲಿಯನ್ ಇವಿಷ್ಟು ಕ್ರಿಸ್ಟಲ್ಗಳನ್ನು ಒಂದು ಬ್ರೇಸ್ಲೆಟ್ ರೀತಿ ಅಥವಾ ನಿಮ್ಮ ಮನೆಯಲ್ಲಿ ಒಂದು ಕ್ರಿಸ್ಟಲ್ ಗ್ರಿಡ್ ರೀತಿ ಇಡೋದ್ರಿಂದ ನಿಮ್ಮ ಎನರ್ಜಿ ಡ್ರೈನ್ ಆಗೋ ರೀತಿ, ನಿಮ್ಮಲ್ಲಿ ಏನೋ ಒಂದು ಖಾಲಿಯಾದ ಭಾವನೆ ಇರುತ್ತಲ್ವಾ, ಆ ಒಂದು ಜೀವನದ ಮೇಲೆ ಇಂಟ್ರೆಸ್ಟ್ ಹೋಗಿರುವಂಥದ್ದು, ಇದೆಲ್ಲದನ್ನು ಕೂಡ ಸರಿ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಈಗ ನೀವು ಹಣ ಮತ್ತು ಯಶಸ್ಸಿನ ಹಂತಕ್ಕೆ ಹೋಗ್ತಾ ಇದ್ದೀರಾ. ಸರಿಯಾದ ಮೈಂಡ್ಸೆಟ್ ಇರೋದ್ರಿಂದ, ಸರಿಯಾದ ಆಕ್ಷನ್ ತಗೊಳ್ಳೋದ್ರಿಂದ ನಿಜವಾದ ಸಂಪತ್ತು ನಿಮಗೆ ಸಿಗುತ್ತೆ. ಶ್ರೀ ಸಾಯಿಬಾಬಾರವರ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಸದಾ ಇರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.